ಕನ್ನಡಿಗರು ಅಂದ್ರೆ ಮೂಗು ಮುರಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ. ಕೆಲಸಕ್ಕೆ ಕನ್ನಡದವರಿಗಿಂತ ಹೊರ ರಾಜ್ಯದವರಿಗೆ ಮಣೆ ಹಾಕಲಾಗ್ತಾ ಇದೆ. ನಮ್ಮ ಮೆಟ್ರೋ ಹುದ್ದೆಯಲ್ಲಿ ಅನ್ಯ ಭಾಷಿಗರಿಗೆ ಪ್ರಾಶಸ್ತ್ಯವನ್ನ ನೀಡಲಾಗ್ತಾ ಇದೆ. ಟ್ರೈನ್ ಆಪರೇಟರ್ ಹುದ್ದೆಗೆ ಹೊರ ರಾಜ್ಯದವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ಆಂಧ್ರ ಪ್ರದೇಶ, ತಮಿಳುನಾಡು ಅಭ್ಯರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗ್ತಾ ಇದೆ. ರಾಜ್ಯದ ಅಭ್ಯರ್ಥಿಗಳಿಗೆ BMRCL ನಿಂದ ಅನ್ಯಾಯ ಆಗ್ತಾ ಇದೆ. ಇದೇ ಅವ್ರು ಕೊಡ್ತಾ ಇರುವಂತಹ ಮರ್ಯಾದೆ. ಸುತ್ತೋಲೆ ವಾಪಸ್ ಪಡೆಯುವಂತೆ ನೌಕರರು ಆಗ್ರಹಿಸ್ತಾ ಇದ್ದಾರೆ. ನೌಕರರ ಸಂಘ ಕೂಡ ಇದಕ್ಕೆ ಆಗ್ರಹ ಮಾಡ್ತಾ ಇದೆ. ತಮಿಳು ಮತ್ತು ಆಂಧ್ರದವರನ್ನ ಸೆಳೆಯುವ ಹುನ್ನಾರ ಮಾಡಲಾಗ್ತಾ ಇದೆ. BMRCL ನಡೆಗೆ ಕನ್ನಡ ಪರ ಸಂಘಟನೆಗಳಿಂದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಕನ್ನಡದಲ್ಲಿ ಮಾತನಾಡುವವರಿಗೆ ಯಾಕೆ ಆದ್ಯತೆ ಸಿಗ್ತಾ ಇಲ್ಲ? ಕರ್ನಾಟಕದಲ್ಲಿ ಕೆಲಸ ಮಾಡೋರು ಯಾರು ಇಲ್ವಾ? ಯಾಕೆ ಕೆಲಸ ಕಲ್ತ್ಕೊಂಡು ಓದ್ಕೊಂಡು ಕೆಲಸ ಕಲ್ತ್ಕೊಂಡಿರುವಂತವ್ರು ಯಾರು ಇಲ್ವಾ? ಹೊರ ರಾಜ್ಯದವರೇ ಬೇಕಾ? ತಮಿಳುನಾಡಿನಿಂದನೇ ಬೇಕಾ? ಆಂಧ್ರ ಪ್ರದೇಶದವರೇ ಬೇಕಾ ಕೆಲಸ ಮಾಡೋದಕ್ಕೆ? ಅವರ ಸೆಳೆಯುವಂತಹ ಪ್ರಯತ್ನ ಯಾಕೆ ಮಾಡ್ತಾ ಇದೆ BMRCL ಅಂತ? ಇಷ್ಟೊಂದು ತಾತ್ಸಾರ ಯಾಕೆ? ಇಲ್ಲಿನ ಕನ್ನಡ ಜನತೆಗಳು ನಿಮ್ಮನ್ನ ಸ್ವೀಕಾರ ಮಾಡಿರೋದು ಮರ್ತು ಬಿಟ್ಟಿದ್ದೀರಾ? ಕನ್ನಡದ ಜನತೆ ಒಂದು ಸಲ ನಿರ್ಧಾರ ಮಾಡ್ಕೊಂಡ್ರೆ ಮೆಟ್ರೋಗೆ ಹತ್ತಬಾರ್ದು ಅಂತ ಮುಗೀತ್ ನಿಮ್ ಕತೆ. ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗತ್ತೆ ಎಲ್ಲವನ್ನು ನಿಮ್ ವ್ಯವಹಾರಗಳನ್ನ. ಒಂದು ಸಲ ರೊಚ್ಚಿಗೆದ್ರೆ ಆ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅದನ್ನು ಮಾಡೋದಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಡಿ. ಮೊದಲು ಕನ್ನಡದಲ್ಲಿ ಕರ್ನಾಟಕಕ್ಕೆ ಆದ್ಯತೆ ಕೊಡಿ. ಇಲ್ಲಿ ಕೆಲಸ ಮಾಡೋರು ಇಲ್ವಾ? ಸಿಗ್ತಾ ಇಲ್ವಾ? ಹೇಳಿ ಫಸ್ಟು. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಶಮಿ ಶೆಟ್ಟಿ ಲೈವ್ ಜಾಯ್ನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಏನು ಶಮಿ ಶೆಟ್ಟಿ, ಯಾಕಿ ತಾತ್ಸಾರ ಅಂತ? BMRCL ನಡೆಗೆ ಇದೀಗ ಕನ್ನಡ ಪರ ಸಂಘಟನೆಗಳು ಎಚ್ಚರಿಸುವಂತಹ ಕೆಲಸ ಮಾಡಬೇಕಾ? ಕರ್ನಾಟಕದಲ್ಲಿ ಯಾರು ಇಲ್ವಾ ಕೆಲಸ ಮಾಡೋರು ಅಂತ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಈ ಕುರಿತು. ರಮ್ಯಾ, BMRCL ಇತ್ತೀಚಿನ ನಡೆ ಪ್ರತಿಯೊಂದು ಕೂಡ ಕರ್ನಾಟಕದ ಜನತೆ ಇರ್ಬೋದು ಅಥವಾ ಕನ್ನಡಿಗರ ಏನು ವಿರುದ್ಧವಾಗಿ ಅವರ BMRCL ಪ್ರತಿಯೊಂದು ನಡೆಯನ್ನ ತೋರ್ತಾ ಇರುವಂತದ್ದು. ಇದು ಕನ್ನಡಿಗರ ಆಕ್ರೋಶಕ್ಕೆ ಅಥವಾ ಕನ್ನಡಿಗರ ಆಗ್ರಹಕ್ಕೆ ಒಂದು ರೀತಿಯಲ್ಲಿ ಕಾರಣ ಆಗಿರುವಂತದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಏನು ಅಂದ್ರೆ BMRCL ಇರುವಂತಹ ಹೊರ ರಾಜ್ಯದ ಅಧಿಕಾರಿಗಳು ಬೇರೆ ರಾಜ್ಯದವರಿಗೆ ಟ್ರೈನ್ ಆಪರೇಟಿವ್ ಏನ್ ಕೆಲಸಕ್ಕೆ ಕನ್ನಡಿಗರನ್ನ ಹೊರತುಪಡಿಸಿ ಬೇರೆ ರಾಜ್ಯದವರಿಗೆ ಅವಕಾಶ ನೀಡಬೇಕು ಅನ್ನುವ ರೀತಿಯಲ್ಲಿ ಸುತ್ತೋಲೆಯನ್ನ BMRCL ಹೊರಡಿಸಿರೋದು ಈಗ ಕನ್ನಡಿಗರ ಏನು ಆಕ್ರೋಶಕ್ಕೆ ಒಂದು ರೀತಿಯಲ್ಲಿ BMRCL ಗುರಿಯಾಗಿರುವಂತದ್ದು. ಯಾಕಂತಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲಿ ಅಭ್ಯರ್ಥಿಗಳು ಇದ್ರೂ ಕೂಡ ಬೇರೆ ರಾಜ್ಯದವರಿಗೆ ಯಾಕೆ ಅವಕಾಶವನ್ನ ನೀಡಬೇಕು? ಹಾಗಾದ್ರೆ ಕನ್ನಡಿಗರು BMRCL ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅರ್ಹರಲ್ವಾ? ನಿಮ್ಮ ಪ್ರಕಾರ BMRCL ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬೇರೆ ರಾಜ್ಯದವರಿಗೆ ಯಾಕೆ ಅವಕಾಶ ನೀಡಬೇಕು? ಕನ್ನಡಿಗರು ಹಾಗಾದ್ರೆ ಏನ್ ಮಾಡಬೇಕು? ಕರ್ನಾಟಕದಲ್ಲಿದ್ದು ಕನ್ನಡಿಗರಿಗೆ ಈ ರೀತಿಯಾದಂತಹ ಅನ್ಯ ಭಾವವನ್ನ ಯಾಕೆ ತೋರಿಸ್ತಿದ್ದೀರಾ ಅನ್ನುವಂಥದ್ದು ಏನು ಕನ್ನಡ ಪರ ಹೋರಾಟಗಾರರು ಮತ್ತೆ ನೌಕರರ ಸಂಘದ ಏನು ಸುತ್ತೋಲೆಯನ್ನ ಏನು ವಾಪಸ್ ತಗೊಳ್ಬೇಕು, ಇಲ್ಲ ಅಂತಂದ್ರೆ ಪ್ರತಿಭಟನೆಯನ್ನ ಮಾಡ್ತೀವಿ, ಇದರ ವಿರುದ್ಧ ಹೋರಾಟವನ್ನ ನಡೆಸ್ತೀನಿ ಅನ್ನುವಂತಹ ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. BMRCL ಒಂದು ಕಡೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಏನು ತಮಿಳು ಮತ್ತೆ ಆಂಧ್ರದವರಿದ್ದಾರೆ ಅವರ ಗಮನವನ್ನ ಸೆಳಿಬೇಕು, ಅವರನ್ನ ಏನು BMRCL ಏನು ಮೆಟ್ರೋದಲ್ಲಿ ಓಡಾಡುವರ ಸಂಖ್ಯೆ ಹೆಚ್ಚಾಗಬೇಕು ಅನ್ನುವ ಕಾರಣಕ್ಕೆ ಈ ರೀತಿಯಾದಂತಹ ನಡೆಯನ್ನ ತೋರಿಸ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದ್ರೆ ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ BMRCL ಏನ್ ಈ ಸುತ್ತೋಲೆ ಹೊರಡಿಸಿದೆ ಅದನ್ನ ವಾಪಸ್ ತಗೊಳ್ಬೇಕು, ಕನ್ನಡಿಗರಿಗೆ ಮೊದಲ ಪ್ರಾಧಾನ್ಯತೆ ನೀಡಬೇಕು ಅನ್ನುವಂಥದ್ದು ನೌಕರರ ಸಂಘ ಮತ್ತೆ ಕನ್ನಡ ಪರ ಏನು ಹೋರಾಟಗಾರರಿದ್ದಾರೆ ಅವರ ಆಕ್ರೋಶಕ್ಕೆ ಈ ಕಾರಣ ಆಗಿರುವಂತದ್ದು.